ಅವರು ಅವ್ರದ್ದೇ ಆದ ಒಂದು ಸ್ವಂತ ಬ್ಯಾಂಕ್ ಇದ್ದಾರೆ, ಅದು 4,000 ಕೋಟಿ ವ್ಯವಹಾರ ಟರ್ನ್ ಓವರ್ ಇದೆ ಅವ್ರ ವರ್ಷಕ್ಕೆ. ಸೊ ಅದಕ್ಕೆ ಅದನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಸೊ ಇದು ಮಾಡಲಿ ಇನ್ನೂ, ಯಾಕಂದರೆ ಎತ್ತರಕ್ಕೆ ಬೆಳಿಬೇಕು ಆ ದೃಷ್ಟಿಯಿಂದ ಮಾಡಿದ್ದೀರಿ. ಹೇಳಿದ್ರೆ ಅದನ್ನು ಅಷ್ಟಕ್ಕೆ ಸೀಮಿತ ಮಾಡ್ಬೇಕ್ರಿ. ನಾವು ಬಿ ಜೆ ಪಿ ಅವ್ರು ಹೇಳಿದ್ರೆ ಬಿ ಜೆ ಪಿ ಅವ್ರಿಗೆ ಅಷ್ಟಕ್ಕೆ ಸೀಮಿತ. ಈಗ ನಾವೇನು ಹೇಳೋಂಥದ್ದು ಅವಶ್ಯಕತೆ ಇಲ್ಲ ರೀ. ವರಿಷ್ಠ ಹೇಳಬೇಕಿಲ್ಲ, ಈಗ ಯಾರು ಯಾವಾಗ ಮಾಡ್ತಾರೆ ಏನು ಮಾಡ್ತಾರೆ ನಮಗೇನು ಗೊತ್ತಿಲ್ಲ. ಪದೇ ಪದೇ ಹೇಳಿದ್ದೀವಿ ನಾವು. ಅಧ್ಯಕ್ಷ ಹೇಳಬೇಕು, ಸಿ ಎಮ್ ಅವ್ರು ಹೇಳಬೇಕು. ನಾವು 3 ದಿವಸಕ್ಕೊಮ್ಮೆ ನಾವು ಅದನ್ನೇ ಹೇಳೋದು ರಿಪೀಟ್ ಮಾಡೋದಾಗ್ತಿರುತ್ತೆ. ಅವ್ರಿಗೆ 3 ಡೇಸ್ಗೊಮ್ಮೆ ರಿಪೀಟ್ ಆಗತ್ತೆ, ಅದು ಸೇಮ್. ಅವರೇ ಅದಕ್ಕೆ ಹೇಳಬೇಕಾಗುತ್ತೆ. ನಮ್ಮ ವ್ಯಾಪ್ತಿಯಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡೋದಾಗಲಿ ಇಲ್ಲವೇ ಇಲ್ಲ. ಪದೇ ಪದೇ ನಾವು ಅದನ್ನೇ ರಿಪೀಟ್ ಮಾಡೋದಾಗುತ್ತೆ ಅಷ್ಟೇ. ಇಲ್ಲ ಹೊಗಳೋದ್ರ ಆಯಿತು, ಹೊಗಳೋದಕ್ಕೂ ಆಯಿತು. ನಮ್ಮ ಭೇಟಿ ಇಷ್ಟು ಇದ್ದೇ ಇರ್ತೈತಿ. ಇವು 20 ವರ್ಷದಿಂದ ಇಷ್ಟೇ ಇದೆ, ಮುಂದೆ 20 ವರ್ಷ ಹೀಗೆ ಇರ್ತದೆ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಮಾಡುವಂಥ ಕಾರ್ಯವೈಖರಿ ಶೈಲಿ ಅವ್ರ ಇಡೀ ಸಂಬಂಧಗಳ ಮೇಲೆ ಅವ್ರು ಬರ್ತಾರೆ ಹೋಗ್ತಾರೆ. ಇಷ್ಟು ಜನ ಕಾರ್ಯಕರ್ತರು ಬರ್ತಾರೆ. ಸೊ ಹಾಗೆ ನಾವು ಇಟ್ಟಿಲ್ಲ ಹೇಳಿದ್ರೆ ನಾವು ಗೆದ್ದಾಗ ಖುಷಿ ಪಡೋಲ್ಲ, ಸೋತಾಗಣು ದುಃಖ ಪಡೋಲ್ಲ ತಿಳಿದ್ರು. ಆ ಸಿಸ್ಟಮ್ನಲ್ಲಿ ನಾವು ಕೆಲಸ ಮಾಡ್ತೀವಿ. ನ್ಯಾಚುರಲಾಗಿ ಹೇಳಿ ಹೇಳ್ತಾರಲ್ಲ, ನ್ಯಾಚುರಲಾಗಿ ಹೇಳಿ ಹೇಳ್ತಾರೆ. ನಮಗೂ ಅವಕಾಶ ಯಾರು ಇಲ್ಲ ಅಂತ ಹೇಳಿದ್ರು. ನಾವು ಕ್ರಾಂತಿ ಆಗೋಲ್ಲ ಅಂತ ಹೇಳಿದ್ರಿ. ಮತ್ತೆ ಕ್ರಾಂತಿ ಯಾವುದೂ ಇಲ್ಲ ಅಂತ ಹೇಳಿದ್ದೀವಿ. ಫೈನಲಾಗಿ ಅಂತಿಮವಾಗಿ ಅಲ್ಲಿಗೆ ಬಂದಿದ್ರು, ಅದು ಯಾವುದೂ ಇಲ್ಲ. ಇಲ್ಲ ಈಗ ಯಾವುದೂ ಇಲ್ಲ. ನೆಕ್ಸ್ಟ್ ಟೈಮ್ ಹೋಗ್ತೀವಿ, ಇನ್ನೊಂದು ಸಾರಿ ಹೋದಾಗ ಮಾತಾಡ್ತೀವಿ. ಯಾವುದು ರಾಜಕೀಯ ಚಟುವಟಿಕೆ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲ. ನೋಡೋಣ, ಮಾತಾಡಬಾರ್ದಂತೇನು ಹಾಗೇನಿಲ್ಲ. ಮಾತಾಡ್ಲಿಕ್ಕೆ ಮುಕ್ತ ಅವಕಾಶ ಇದೆ, ಮಾತಾಡ್ತೀವಿ. ಹಂಗೇನು ಬಿಜೆಪಿ ನಾಯಕರೆಲ್ಲರೂ ಕೂಡ ಜೈಲಿನಲ್ಲೆಲ್ಲ ಉಗ್ರರಿಗೆ ಕಾಂಗ್ರೆಸ್ನವರು ಕುಮ್ಮ ಕೊಡ್ತಾರೆ ಅಂತ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ನೋಡಿ, ಸುಮ್ಮನೆ ಅನಾವಶ್ಯಕ ಅದೆಲ್ಲ ಹೇಳೋದು ಅವಶ್ಯಕತೆ. ನಮ್ಗೆ ಮುಂದೆ ಮಾಡಬೇಕಾದ ಭಾಳಷ್ಟು ಕೆಲಸ ಇದೆ. ನಾವು ಕೆಲವದಕ್ಕೆ ಸೀಮಿತ ಆಗಿಬಿಟ್ಟಿವಿ. ಅದೇನದು ರಾಜ್ಯಕ್ಕೂ ಏನೋ ಒಳ್ಳೇದಿಲ್ಲ, ದೇಶಕ್ಕೂ ಒಳ್ಳೇದಿಲ್ಲ. ಅನಾವಶ್ಯಕ ಏನೋ ಚರ್ಚೆ ಮಾಡ್ಕೋತ ನಾವೆಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಅದೆಲ್ಲ ಬಿಟ್ಟು ಡೆವಲಪ್ಮೆಂಟು ಪ್ರೋಗ್ರೆಸಿವ್ ಬಗ್ಗೆ ನಾವು ಥಿಂಕ್ ಮಾಡಬೇಕಷ್ಟೆ. ಸುಮ್ಮನೆ ಯಾವುದೋ ಒಂದು ಸಣ್ಣ ವಿಷಯ ಇರ್ತೈತಿ, ಅದನ್ನು ತಂದು ಅದನ್ನು ಒಂದು 6 ಗಂಟೆ ಚರ್ಚೆ ಮಾಡೋದು, ಅದರಿಂದ ಏನು ರಿಸಲ್ಟು ಬರೋಲ್ಲ, ಏನೂ ಇಲ್ಲ. ಎಲೆಕ್ಷನ್ಗೆ ಲಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಸಂಪುಟ ಸದಸ್ಯರುಗಳು. ಜಮೀರ್ ಅವರು ಹೇಳ್ತಾರೆ ಎಲೆಕ್ಷನ್ ಹಿಂದಿನ ದಿನ ಯಾಕೆ ಬ್ಲಾಸ್ಟ್ ಆಯಿತು, ಅನುಮಾನ ಬರ್ತಾ ಇದೆ. ಆ ರೀತಿ ಸಿಎಂ ಅವರು ಆ ರೀತಿ ವಿಚಾರ ಎಲೆಕ್ಷನ್ ಟೈಮಲ್ಲಿ ಆಯಿತು ಅನ್ನೋ ವಿಚಾರ ಪ್ರಸಾರ ಆ ರೀತಿ ಏನಾರಿದೆ ಅಂತ ಅನ್ಸುತ್ತೆ ಸರಿ. ಬ್ಲಾಸ್ಟ್ ಹಿಂದೆ ಮುಗಿದೋಯ್ತು, ಚುನಾವಣೆ ಮುಗಿದೋಯ್ತು, ರಿಸಲ್ಟನ್ನು ಆಲ್ರೆಡಿ ಸೀಸ್ ಆಗೋತು. ಇನ್ನೇನು ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ಮುಗಿದೋಯ್ತ್ರಿಗೆಲ್ಲ. ದೇಶದ ಭದ್ರತೆಯ ಸವಾಲು ಚುನಾವಣೆಯ ಕಾರಣಕ್ಕಾಗಿ ತೀರ್ಮಾನ ಆಗುತ್ತಾ ಅಂತ ನೋಡಿ. ಈಗ ಚುನಾವಣೆನೂ ಮುಗಿದು ಹೋಗಿದೆ, ಅದನ್ನು ತನಿಖೆ ನಡೀತಾ ಇದೆ. ತನಿಖೆ ನಡೆದ ಮ್ಯಾಗ ಹೇಳ್ತಾರೆ ಅವ್ರು, ಸರ್ಕಾರದವ್ರು ಏನಾಗಿದೆ ಎಂತಾಗಿದೆ ಅಂತ ಹೇಳ್ತಾರೆ. ಅವಾಗ ಕೇಳೋಣ. ಈಗ ನಾವು ಇಲ್ಲಿ ಎಷ್ಟು ದೂರ ದಿಲ್ಲಿಂದ ಅಲ್ಲಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ತನಿಖೆ ಮಾಡಿದ್ಮ್ಯಾಗ ಹೇಳೇ ಹೇಳ್ತಾರೆ. ಸದನ್ನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ. ಹೇಳಿ ಅವರೇ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಪಾರ್ಲಿಮೆಂಟ್ ಹೆಂಗಾರು ಸ್ಟಾರ್ಟ್ ಆಗ್ತಾಯಿದೆ 1 ತಾರೀಕೆ, ಉತ್ತರ ಕೊಡ್ಬೋದು. ಅಲ್ಲೇ ಏನಾಗಿದೆ, ಯಾಕಾಯಿತು. ಸೊ ಉತ್ತರ ಕೊಡೋದು ಅವ್ರ ಜವಾಬ್ದಾರಿ, ಕೊಡಬೇಕ್ರಿ ಅವ್ರು ಅಷ್ಟೇ. ಕಾಯೋಲ್ಲ, ಇನ್ನೊಂದು ನಾಳೆ ಯಾವಾಗ, ನಾಳೆ ಇರಲ್ಲ, ಇನ್ನು 24 hours ರೀ. ಕಾಯೋಣ, ಇನ್ನೊಂದು 24 hours ಇದೆ. ನಾಳೆ 12 ಗಂಟೆಗೆ ಗೊತ್ತಾಗುತ್ತೆ ಯಾರು ಏನು, ಯಾರು ಗೆಲ್ತಾರೆ.
ಸರ್, ಬಿಹಾರ ಚುನಾವಣಾ ಫಲಿತಾಂಶ ಕರ್ನಾಟಕ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೇನು ಸಂಬಂಧ ಇಲ್ಲ. ನಮ್ಮದು ಬೇರೆಯೇ ಚುನಾವಣೆ ಮೆಥಡು, ಅಲ್ಲಿ ಅಂಥ ಚುನಾವಣೆ ಮೆಥಡ್ ಬೇರೆ ಇದೆ. ಸೊ ಅದಕ್ಕೂ ನಮಗೇನು ಲಿಂಕ್ ಆಗೋಲ್ಲ. ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಪರಿಣಾಮ ಬೀರುತ್ತೆ ಅನ್ನುವಂಥ ಮಾತು. ಇಲ್ಲ, ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಅದು ಬೇರೆಯೇ ವಿಚಾರ. ನಮ್ಮ ಸೌತ್ ಇಂಡಿಯನ್ ಚುನಾವಣೆಗಳೇ ಡಿಫ್ರೆಂಟ್ ಆಗಿರುತ್ತೆ. ನಾರ್ತ್ ಬೇರೆ, ನಾರ್ತ್ ಈಸ್ಟ್ ಬೇರೆ, ಬೇರೆ ಬೇರೆ ಪ್ರದೇಶ ಬೇರೆ ಬೇರೆ ಥರ ಚುನಾವಣೆ ಆಗುತ್ತೆ. ಎಲ್ಲ ಕರೆಕ್ಟ್. ನಾವು ಎಷ್ಟು ಸಲ ಹೇಳಿದ್ರಿ ಇದಕ್ಕೆಲ್ಲ ಉತ್ತರ ಹೇಳ್ತಾನೆ ಇದ್ದಿರಲ್ಲ, ಪದೇ 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 ಹೇಳಿದ್ವಿ. ಈಗ ಅವ್ರು ಹೇಳಿದ್ರೆ ಅದಕ್ಕೆ ನಾವಲ್ರಿ, ಈಗ ಪ್ರಕಾಶ್ ಅವ್ರನ್ನ ಕೇಳಬೇಕು ನೀವು. ಅವ್ರು ಹೇಳಿದಾರದು ಹೆಂಗು ಏನೋ ತಡಿ ಕೇಳಬೇಕು. ಈಗ ಅವ್ರು ಹೇಳಿದಕ್ಕೆ ನಾ ರಿಯಾಕ್ಟ್ ಮಾಡ್ಲಿಕ್ಕೆ ಬರೋಲ್ಲ. ಯಾವುದ್ರಿ ಇಲ್ಲಲ್ಲ, ಸ್ಟ್ರೈಕ್ ಮಾಡ್ತಾ ಅಂತ ಹೇಳಿದಾರೆ, ಅವ್ರು ನಿರ್ನಾಮ ಮಾಡ್ತಾ ಅಂತ ಹೇಳಿದಾರೆ ಹೊರತೂರು ಪ್ರಕಾಶ್ ಅವರು. ಇದೇ ವರ್ಡನ್ನ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಹೇಳಿಸಿದ್ರೆ ನಿರ್ನಾಮ ಆಗುತ್ತೆ ಕಾಂಗ್ರೆಸ್ ಅನ್ನೋಂಥ ವರ್ಡನ್ನ ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ಬೇಕಷ್ಟೇ. ಈಗ ನಾವು ಹೇಳಿದ್ರೆ ಏನು ಎಲ್ಲಿ ಹೇಳೋರು? ಎಲ್ಲರಿಗೂ ಒಬ್ಬೊಬ್ರು ಒಂದೊಂದು ದಿಕ್ಕಿನಿಂದ ಒಂದೊಂದು ಥರ ಹೇಳ್ತಾರೆ. ನಾವು ಅದಕ್ಕೆ ಹೇಳಲಿಕ್ಕೆ ಆಗೋಲ್ಲ, ನಾವು ಅದಕ್ಕೆ ಪಾರ್ಟಿನೂ ಅಲ್ಲ. ನಿಮ್ಮದೇ ಪಕ್ಷದ ಸಚಿವರು ಬಿಜೆಪಿ ಸುರೇಶ್ವರ ಹೇಳಿದ್ದಾರೆ, 1000 ಕೋಟಿ ದುಡ್ಡು ಕಂಡಿರೋರು ಸಿಎಂ ಸ್ಥಾನಕ್ಕೆ ಪ್ರಯತ್ನ ನಡೆಸಿದ್ರು. ಆದರೆ ಹೈಕಮಾಂಡು ಸಿದ್ದರಾಮಯ್ಯ ಮೇಲೆ ವಿಶ್ವಾಸ ಇಟ್ಟು 100 ರೂಪಾಯಿ ಖರ್ಚು ಮಾಡದೆ ಅವಕಾಶವನ್ನು ಕೊಟ್ಟಿದೆ. ಅಂದರೆ ಸಿದ್ದರಾಮಯ್ಯ ಅವರು 100 ರೂಪಾಯಿ ಖರ್ಚು ಆಗದೇ ಇರೋದಕ್ಕೆ ಕೂಡ 2 ಬಾರಿ ಸಿಎಂ ಆಗಿದ್ದಾರೆ. 1000 ಕೋಟಿ ದುಡ್ಡಿರೋರು ಕೂಡ ಸಿಎಂ ಆಗಕ್ಕಾಗಲಿಲ್ಲ ಪ್ರಯತ್ನ. ಅಲ್ಲಿ ಯಾವಾಗಲೂ ಹಂಗೆ ಆಗಿದ್ರಲ್ಲ, ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೆ ಅವರೇ ಆಗ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ದು ಶಾಸಕರ ಅಭಿಪ್ರಾಯ ಮೇಲೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದೆ ಕೂಡ ಆ ಸಿಸ್ಟಮಲ್ಲಿ ಆಗ್ತಾರೆ ಅಷ್ಟೇ. ಅವರು ಅವ್ರದ್ದೇ ಆದ ಒಂದು ಸ್ವಂತ ಬ್ಯಾಂಕ್ ಇದ್ದಾರೆ. ಅದು 4000 ಕೋಟಿ ವ್ಯವಹಾರ ಟರ್ನ್ ಓವರ್ ಇದೆ ಅವ್ರ ವರ್ಷಕ್ಕೆ. ಸೊ ಅದಕ್ಕೆ ಅದನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಸೊ ಇದು ಮಾಡಲಿ ಇನ್ನೂ, ಯಾಕಂದರೆ ಎತ್ತರಕ್ಕೆ ಬೆಳಿಬೇಕು, ಆ ದೃಷ್ಟಿಯಿಂದ ಮಾಡಿದ್ದೀರಿ. ಹೇಳಿದ್ರೆ ಅದನ್ನು ಅಷ್ಟಕ್ಕೆ ಸೀಮಿತ ಮಾಡ್ಬೇಕ್ರಿ. ನಮ್ಮ ಬಿ ಜೆ ಪಿ ಅವ್ರು ಹೇಳಿದ್ರೆ ಬಿ ಜೆ ಪಿ ಅವ್ರಿಗೆ ಅಷ್ಟಕ್ಕೆ ಸೀಮಿತ ರೀ. ಈಗ ನಾವೇನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ರೀ. ವರಿಷ್ಠ ಹೇಳಬೇಕಲ್ಲ, ಈಗ ಯಾರು ಯಾವಾಗ ಮಾಡ್ತಾರೆ ಏನು ಮಾಡ್ತಾರೆ ನಮಗೇನು ಗೊತ್ತಿಲ್ಲ. ಪದೇ ಪದೇ ಹೇಳಿದ್ದೀವಿ ನಾವು. ಅಧ್ಯಕ್ಷ ಹೇಳಬೇಕು, ಸಿ ಎಮ್ ಅವ್ರು ಹೇಳಬೇಕು. ನಾವು 3 ದಿವಸಕ್ಕೊಮ್ಮೆ ನಾವು ಅದನ್ನೇ ಹೇಳೋದು ರಿಪೀಟ್ ಮಾಡೋದಾಗ್ತಿರುತ್ತೆ. ಅವ್ರಿಗೆ 3 ಡೇಸ್ಗೊಮ್ಮೆ ರಿಪೀಟ್ ಆಗತ್ತೆ, ಅದು ಸೇಮ್. ಅವರೇ ಅದಕ್ಕೆ ಹೇಳಬೇಕಾಗುತ್ತೆ. ನಮ್ಮ ವ್ಯಾಪ್ತಿಯಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡೋದಾಗಲಿ ಇಲ್ಲವೇ ಇಲ್ಲ. ಪದೇ ಪದೇ ನಾವು ಅದನ್ನೇ ರಿಪೀಟ್ ಮಾಡೋದಾಗುತ್ತೆ ಅಷ್ಟೇ. ಇಲ್ಲ, ಹೊಗಳದ್ರ ಆಯಿತು, ಹೊಗಳೋದಕ್ಕೂ ಆಯಿತು. ನಮ್ಮ ಭೇಟಿ ಇಷ್ಟು ಇದ್ದೇ ಇರ್ತೈತಿ. ಇವು 20 ವರ್ಷದಿಂದ ಇಷ್ಟೇ ಇದೆ, ಮುಂದೆ 20 ವರ್ಷ ಹೀಗೆ ಇರ್ತದೆ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಮಾಡುವಂಥ ಕಾರ್ಯವೈಖರಿ ಶೈಲಿ, ಅವ್ರ ಇಡೀ ಸಂಬಂಧಗಳ ಮೇಲೆ ಅವ್ರು ಬರ್ತಾರೆ ಹೋಗ್ತಾರೆ. ಇಷ್ಟು ಜನ ಕಾರ್ಯಕರ್ತರು ಬರ್ತಾರೆ. ಸೊ ಹಾಗೆ ನಾವು ಇಟ್ಟಿಲ್ಲ ಹೇಳಿದ್ರೆ ನಾವು ಗೆದ್ದಾಗ ಖುಷಿ ಪಡೋಲ್ಲ, ಸೋತಾಗನೂ ದುಃಖ ಪಡೋಲ್ಲ ತಿಳಿದ್ರು. ಆ ಸಿಸ್ಟಮ್ನಲ್ಲಿ ನಾವು ಕೆಲಸ ಮಾಡ್ತೀವಿ. ನ್ಯಾಚುರಲಾಗಿ ಹೇಳಿ ಹೇಳ್ತಾರಲ್ಲ, ನ್ಯಾಚುರಲಾಗಿ ಹೇಳಿ ಹೇಳ್ತಾರೆ. ನಮಗೂ ಅವಕಾಶ ನವೆಂಬರ್ ಕ್ರಾಂತಿ ಇರ್ತಿತ್ತು, ಈಗೇನು ಕ್ರಾಂತಿನೇ ಇಲ್ಲ ಅಂತ ಹೇಳ್ತಿದ್ರು. ಯಾರು ಎಲ್ಲ ನವೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ರು. ಈಗ ಕ್ರಾಂತಿ ಬಗ್ಗೆ ಯಾರು ಮಾತಾಡ್ಕೊಂಡಿಲ್ಲ. ಇಲ್ಲ ಅಂತ ಹೇಳಿದ್ರು ನಾವು. ಕ್ರಾಂತಿ ಆಗೋಲ್ಲ ಅಂತ ಹೇಳಿದ್ರಿ. ಮತ್ತೆ ಕ್ರಾಂತಿ ಯಾವುದೂ ಇಲ್ಲ ಅಂತ ಹೇಳಿದ್ದೀವಿ. ಫೈನಲಾಗಿ ಅಂತಿಮವಾಗಿ ಅಲ್ಲಿಗೆ ಬಂದಿದ್ರು. ಅದು ಯಾವುದೂ ಇಲ್ಲ. ಇಲ್ಲ ಇಲ್ಲ, ಈಗ ಯಾವುದೂ ಇಲ್ಲ. ನೆಕ್ಸ್ಟ್ ಟೈಮ್ ಹೋಗ್ತೀವಿ, ಇನ್ನೊಂದು ಸಾರಿ ಹೋದಾಗ ಮಾತಾಡ್ತೀವಿ. ಯಾವುದು ರಾಜಕೀಯ ಚಟುವಟಿಕೆ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲ.
ನೋಡೋಣ ಮಾತಾಡಬಾರ್ದಂತೇನು ಹಾಗೇನಿಲ್ಲ, ಮಾತಾಡ್ಲಿಕ್ಕೆ ಮುಕ್ತ ಅವಕಾಶ ಇದೆ, ಮಾತಾಡ್ತೀವಿ ಹಂಗೇನು. ಸರ್, ಡೆಲ್ಲಿಯಲ್ಲಿ ಸ್ಫೋಟ ಆಗಿರೋ ವಿಚಾರಕ್ಕೆ ಸರ್, ಇಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಜೈಲಿನಲ್ಲೆಲ್ಲ ಉಗ್ರರಿಗೆ ಕಾಂಗ್ರೆಸ್ನವ್ರು ಕುಮ್ಮ ಕೊಡ್ತಾರೆ ಅಂತ ಹೀಗೆ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ನೋಡಿ, ಸುಮ್ಮನೆ ಅನಾವಶ್ಯಕ ಅದೆಲ್ಲ ಹೇಳೋದು ಅವಶ್ಯಕತೆ ನಮ್ಗೆ ಮುಂದೆ ಮಾಡಬೇಕಾದ ಭಾಳಷ್ಟು ಕೆಲಸ ಇದೆ. ನಾವು ಕೆಲವದಕ್ಕೆ ಸೀಮಿತ ಆಗಿಬಿಟ್ಟಿವಿ. ಅದೇನದು ರಾಜ್ಯಕ್ಕೂ ಏನೋ ಒಳ್ಳೇದಿಲ್ಲ, ದೇಶಕ್ಕೂ ಒಳ್ಳೇದಿಲ್ಲ. ಅನಾವಶ್ಯಕ ಏನೋ ಚರ್ಚೆ ಮಾಡ್ಕೋತ ನಾವೆಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಅದೆಲ್ಲ ಬಿಟ್ಟು ಡೆವಲಪ್ಮೆಂಟು ಪ್ರೋಗ್ರೆಸಿವ್ ಬಗ್ಗೆ ನಾವು ಥಿಂಕ್ ಮಾಡಬೇಕಷ್ಟೆ. ಸುಮ್ಮನೆ ಯಾವುದೋ ಒಂದು ಸಣ್ಣ ವಿಷಯ ಇರ್ತೈತೆ ಅದನ್ನು ತಂದು ಅದನ್ನು ಒಂದು 6 ಗಂಟೆ ಚರ್ಚೆ ಮಾಡ್ದು ಅದರಿಂದ ಏನು ರಿಸಲ್ಟು ಬರೋಲ್ಲ, ಏನೂ ಇಲ್ಲ. ಕೆಲವು ಕಡೆ ಬ್ಲಾಸ್ಟ್ ಅನ್ನು ಸರ್ ಎಲೆಕ್ಷನ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸಂಪುಟ ಸದಸ್ಯರುಗಳು ಜಮೀರ್ ಅವರು ಹೇಳ್ತಾರೆ ಎಲೆಕ್ಷನ್ ಹಿಂದಿನ ದಿನ ಯಾಕೆ ಬ್ಲಾಸ್ಟ್ ಆಯ್ತು, ಅನುಮಾನ ಬರ್ತಾ ಇದೆ, ಆ ರೀತಿ ಸಿಎಂ ಅವರು ಆ ರೀತಿ ವಿಚಾರ ಎಲೆಕ್ಷನ್ ಟೈಮಲ್ಲಿ ಆಯ್ತು ಅನ್ನೋ ವಿಚಾರ ಪ್ರಸಾರ ಆ ರೀತಿ ಏನಾರಿದೆ ಅಂತ ಅನ್ಸುತ್ತೆ ಸರ್. ಈ ಬ್ಲಾಸ್ಟ್ ಹಿಂದೆ ಮುಗಿದೋಯ್ತು, ಈಗ ಚುನಾವಣೆ ಮುಗಿದೋಯ್ತು, ರಿಸಲ್ಟನ್ನು ಆಲ್ರೆಡಿ ಸೀಸ್ ಆಗೋತು. ಇನ್ನೇನು ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ, ಮುಗಿದೋಯ್ತ್ರಿಗೆಲ್ಲ. ದೇಶದ ಭದ್ರತೆಯ ಸವಾಲು ಚುನಾವಣೆಯ ಕಾರಣಕ್ಕಾಗಿ ತೀರ್ಮಾನ ಆಗುತ್ತಾ ಅಂತ ನೋಡಿ. ಈಗ ಚುನಾವಣೆನೂ ಮುಗಿದು ಹೋಗಿದೆ, ಅದನ್ನು ತನಿಖೆ ನಡೀತಾ ಇದೆ. ತನಿಖೆ ನಡೆದ ಮ್ಯಾಗ ಹೇಳ್ತಾರೆ ಅವ್ರು, ಸರ್ಕಾರದವ್ರು ಏನಾಗಿದೆ ಎಂತಾಗಿದೆ ಅಂತ ಹೇಳ್ತಾರೆ, ಅವಾಗ ಕೇಳೋಣ. ಈಗ ನಾವು ಇಲ್ಲಿ ಎಷ್ಟು ದೂರ ಡೆಲ್ಲಿಯಿಂದ ಅಲ್ಲಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ತನಿಖೆ ಮಾಡಿದ್ಮ್ಯಾಗ ಹೇಳೇ ಹೇಳ್ತಾರೆ, ಸದನ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ. ಹೇಳಿ ಅವರೇ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಪಾರ್ಲಿಮೆಂಟ್ ಹೆಂಗಾರು ಸ್ಟಾರ್ಟ್ ಆಗ್ತಾ ಇದೆ 1 ತಾರೀಕೆ, ಉತ್ತರ ಕೊಡ್ಬೋದು. ಅಲ್ಲೇ ಏನಾಗಿದೆ, ಯಾಕಾಯಿತು, ಸೊ ಉತ್ತರ ಕೊಡೋದು ಅವ್ರ ಜವಾಬ್ದಾರಿ, ಕೊಡಬೇಕು ಅವ್ರು ಅಷ್ಟೇ. ನಾಳೆ ಫಲಿತಾಂಶ ಏನಾದರೂ ಚೇಂಜಸ್ ಆಗುತ್ತಾ ಸರ್? ಎಲ್ಲ ಎಕ್ಸಿಟ್ ಪೋಲಲ್ಲಿ ಕಾಯೋಲ್ಲ. ಇನ್ನೊಂದು ನಾಳೆ ಇರೋ ಯಾವಾಗ ನಾಳೆ ಇರಲ್ಲ, ಇನ್ನು 24 hours ರೀ. ಎಕ್ಸಿಟ್ ಪೋಲ್ಸ್ ಎಲ್ಲ ಎನ್ಡಿಎದೇ ತೋರಿಸ್ತಾ ಇದೆ. ಕಾಯೋಣ, ಇನ್ನೊಂದು 24 hours ಇದೆ. ನಾಳೆ 12 ಗಂಟೆಗೆ ಗೊತ್ತಾಗುತ್ತೆ ಯಾರು ಏನು, ಯಾರು ಗೆಲ್ತಾರೆ. ಬಿಹಾರ ಚುನಾವಣಾ ಫಲಿತಾಂಶ ಕರ್ನಾಟಕ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೇನು ಸಂಬಂಧ ಇಲ್ಲ. ನಮ್ದು ಬೇರೆಯೇ ಚುನಾವಣೆ ಮೆಥಡು, ಅಲ್ಲಿ ಅಂಥ ಚುನಾವಣೆ ಮೆಥಡ್ ಬೇರೆ ಇದೆ. ಸೊ ಅದಕ್ಕೂ ನಮಗೇನು ಲಿಂಕ್ ಆಗೋಲ್ಲ. ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಪರಿಣಾಮ ಬೀರುತ್ತೆ ಅನ್ನುವಂಥ ಮಾತು ಇಲ್ಲ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಅದು ಬೇರೆಯೇ ವಿಚಾರ. ನಮ್ಮ ಸೌತ್ ಇಂಡಿಯನ್ ಚುನಾವಣೆಗಳೇ ಡಿಫ್ರೆಂಟ್ ಆಗಿರುತ್ತೆ. ನಾರ್ತ್ ಬೇರೆ, ನಾರ್ತ್ ಈಸ್ಟ್ ಬೇರೆ, ಬೇರೆ ಬೇರೆ ಪ್ರದೇಶ ಬೇರೆ ಬೇರೆ ಥರ ಚುನಾವಣೆ ಆಗುತ್ತೆ. ಅಲ್ಲ, ಕರೆಕ್ಟ್. ನಾವು 2 ಸಲ ಹೇಳಿದ್ರಿ ಇದಕ್ಕೆಲ್ಲ ಉತ್ತರ ಹೇಳ್ತಾನೆ ಇದ್ದಿರಲ್ಲ, ಪದೇ 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 ಹೇಳಿದ್ವಿ. ಈಗ ಅವ್ರು ಹೇಳಿದ್ರೆ ಅದಕ್ಕೆ ನಾವಲ್ರಿ, ಈಗ ಪ್ರಕಾಶ್ ಅವ್ರನ್ನ ಕೇಳಬೇಕು ನೀವು. ಅವ್ರು ಹೇಳಿದಾರದು ಹೆಂಗು ಏನೋ ತಡಿ ಕೇಳಬೇಕು. ಈಗ ಅವ್ರು ಹೇಳಿದಕ್ಕೆ ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಬರೋಲ್ವಲ್ಲ. ಯಾವುದ್ರಿ ಇಲ್ಲಲ್ಲ, ಸ್ಟ್ರೈಕ್ ಮಾಡ್ತಾ ಅಂತ ಹೇಳಿದಾರೆ ಅವ್ರು, ನಿರ್ನಾಮ ಮಾಡ್ತಾ ಅಂತ ಹೇಳ್ಯಾರ ವರ್ತೂರು ಪ್ರಕಾಶ್ ಅವರು. ಇದೇ ವರ್ಡನ್ನ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಹೇಳಿಸಿದ್ರೆ ನಿರ್ನಾಮ ಆಗುತ್ತೆ ಕಾಂಗ್ರೆಸ್ ಅನ್ನೋಂಥ ವರ್ಡನ್ನ ರಾಮಚಂದ್ರಪ್ಪ ಅವರು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ಬೇಕಷ್ಟೇ. ಈಗ ನಾವು ಹೇಳಿದ್ರೆ ಏನು ಎಲ್ಲಿ ಹೇಳೋರು? ಎಲ್ಲರಿಗೂ ಒಬ್ಬೊಬ್ರು ಒಂದೊಂದು ದಿಕ್ಕಿನಿಂದ ಒಂದೊಂದು ಥರ ಹೇಳ್ತಾರೆ. ನಾವು ಅದಕ್ಕೆ ಹೇಳಲಿಕ್ಕೆ ಆಗೋಲ್ಲ, ನಾವು ಅದಕ್ಕೆ ಪಾರ್ಟಿನೂ ಅಲ್ಲ. ನಿಮ್ಮದೇ ಪಕ್ಷದ ಸಚಿವರು ಬಿಜೆಪಿ ಸುರೇಶ್ವರ ಹೇಳ್ತಾರೆ, 1000 ಕೋಟಿ ದುಡ್ಡು ಇಟ್ಕೊಂಡಿರೋರು CM ಸ್ಥಾನಕ್ಕೆ ಪ್ರಯತ್ನ ನಡೆಸಿದ್ರು. ಆದರೆ ಹೈಕಮಾಂಡು ಸಿದ್ದರಾಮಯ್ಯ ಮೇಲೆ ವಿಶ್ವಾಸ ಇಟ್ಟು 100 ರೂಪಾಯಿ ಖರ್ಚು ಮಾಡದೆ ಅವಕಾಶವನ್ನು ಕೊಟ್ಟಿದೆ. ಅಂದರೆ ಸಿದ್ದರಾಮಯ್ಯ ಅವರು 100 ರೂಪಾಯಿ ಖರ್ಚು ಆಗದೆ ಇರೋದಕ್ಕೆ ಕೂಡ 2 ಬಾರಿ CM ಆಗಿದ್ದಾರೆ. 1000 ಕೋಟಿ ದುಡ್ಡಿರೋರು ಕೂಡ CM ಆಗಲಿಲ್ಲ, ಪ್ರಯತ್ನ ಪಟ್ಟು. ಅಲ್ಲಿ ಯಾವಾಗಲೂ ಹಂಗೆ ಆಗಿದ್ರಲ್ಲ, ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೆ ಅವರೇ ಆಗ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ದು ಶಾಸಕರ ಅಭಿಪ್ರಾಯ ಮೇಲೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದೆ ಕೂಡ ಆ ಸಿಸ್ಟಮಲ್ಲೇ ಆಗ್ತಾರೆ ಅಷ್ಟೇ.